ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಶಾರ್ಟ್ ಆಗಿರುತ್ತೆ ವಿಡಿಯೋ. ಸೊ ಮಕ್ಕಳಿಗೆ ಸಮ್ಮರಲ್ಲಿ ಬಿಸಿ, ಸಮ್ಮರಲ್ಲಿ ಕೂಲಾಗಿ, ಹಾಗೆ ಬಾಡಿ ಹೀಟ್ ಆದಾಗ ಕೂಲ್ ಮಾಡೋದು ಯಾವ ರೀತಿ ಅಂತ ಸೊ ಈ ರೆಸಿಪಿ ಮಾಡ್ತಾಯಿದ್ದೀನಿ, ಜ್ಯೂಸ್ ರೆಸಿಪಿ. ಸೊ ನೀವು ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಬಾಡಿಯಲ್ಲಿ ಹೀಟ್ ಕಂಟೆಂಟ್ ಎಲ್ಲ ಕಮ್ಮಿ ಆಗುತ್ತೆ, ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಆಗಾಗ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇದು ಆರೆಂಜ್ ಜ್ಯೂಸು. ಸೊ ಇದು ನಮಗೆ ಜ್ಯೂಸ್ ಆರೆಂಜ್ ಬರುತ್ತಲ್ಲ, ಅದರಲ್ಲಿ ಮಾಡಿರುವಂತಹ ಜ್ಯೂಸು. ಇದನ್ನು ಮಾಡೋದು ಹೇಗೆ ಅಂತ ನಿಮಗೂ ತೋರಿಸ್ತೀನಿ ವಿಡಿಯೋ. ಸೊ ಮಿಸ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನೋಡಿ, ನಾನು ಒಂದು 3 ಆರೆಂಜ್ ತೊಗೊಂಡಿದ್ದೀನಿ. ಜ್ಯೂಸ್ ಆರೆಂಜ್ ಇರುತ್ತಲ್ವ, ಅದನ್ನು ತೊಗೊಳ್ಳಿ, ಜ್ಯೂಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಒಂದು ಲೆಮನ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಸಬ್ಜೆ ಶೀಡ್ಸು ಇಲ್ಲ ಚಿಯಾ ಶೀಡ್ಸ್ ಯಾವುದಾದ್ರು ತೊಗೋಬೋದು ನಾವು. ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ಳೋಣ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ನೆನೆದಿರುತ್ತೆ. ಈಗ ಇದನ್ನು ಕಟ್ ಮಾಡಿಬಿಟ್ಟು ನಾವು ಜ್ಯೂಸ್ ಮಾಡ್ಕೋಬೇಕು. ನೀವು ಹಾಗೇ ಫ್ರೆಶ್ಶಾಗಿ ಜ್ಯೂಸ್ ತೆಕ್ಕೊಂಡು ಕೂಡ ಮಾಡ್ಕೋಬೋದು, ಇಲ್ಲ ತೆಗೆದು ಮಿಕ್ಸಿಗೆ ಹಾಕಿ ನಾವು ಅದನ್ನು ಸೋದಿಸ್ಕೊಂಡು ಕೂಡ ಮಾಡ್ಕೋಬೋದು, ಜಾಸ್ತಿ ಕ್ವಾಂಟಿಟಿ ಬೇಕಂದರೆ. ಈಗ ಇದ್ರ ಮೇಲ್ಗಡೆ ನಾವು ಸಿಪ್ಪೆ ಕೂಡ ತೆಗೆದುಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫುಲ್ ಹಾಗೆ ಹಿಂಡಿದ್ರೆ ಅಷ್ಟೊಂದು ಜ್ಯೂಸ್ ಬರಲ್ಲ, ಹಾಗಾಗಿ ನಾನು ಮೇಲ್ಗಡೆ ಸಿಪ್ಪೆನ ಈ ರೀತಿ ತೆಕ್ಕೋತಾ ಇದ್ದೀನಿ. ಈ ರೀತಿ ಇದೆಲ್ಲ ತೆಗೆದುಬಿಟ್ಟು ನಾವು ನಂತರ ಜ್ಯೂಸನ್ನ ಮಾಡ್ಕೊಳ್ಳೋಣ. ಈಗ ಸಮ್ಮರ್ ಟೈಮ್ಗಂತೂ ಇವೆಲ್ಲ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸಮ್ಮರ್ ಟೈಮ್ಗೆ ಆವಾಗ ಈ ಥರ ಕೊಡೋದ್ರಿಂದನೂ ಅವರಿಗೆ ನೀರಿನ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಾಡಿಗೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಬೇಗ ಆಯಾಸ ಆಗೋದಿಲ್ಲ ಈ ರೀತಿ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ. ಈಗ ನೋಡಿ, ಈ ರೀತಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೋದು, ಇಲ್ಲ ಜ್ಯೂಸ್ ಜಾರ್ ಇದ್ದರೂ ಅದಕ್ಕೆ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೋದು. ಇದನ್ನೆಲ್ಲ ನಮಗೆ ಜ್ಯೂಸ್ ತೆಕ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಇವಾಗ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೋಸ್ಕೊಳ್ಳೋಣ, ಫೀಲ್ಸ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡೋಣ ಸ್ವಲ್ಪ. ಹಾಗೆಯೇ ಇದಕ್ಕೆ ನಾವು ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಳ್ಳೋಣ. ಒಂದು ಲೆಮನ್ ಬೇಕಾದರೂ ಹಾಕೋಬೋದು, ಇಲ್ಲೊಂದು ಹಾಫ್ ಆದರೂ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ನಮಗೆ ಬಾಡಿಯಲ್ಲಿ ಕೂಲ್ ಆಗಿ ಇರೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಸೊ ಶೀಡ್ಸ್ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಹೀಟನ್ನು ಕಂಟ್ರೋಲ್ ಮಾಡುತ್ತೆ. ಇದರಲ್ಲೇ ನಾವು ಹಿಂಡ್ಕೊಂಡ್ಬಿಡೋಣ. ನಾನು ಇಲ್ಲಿ ಒಂದು ಲೆಮನ್ ಹಾಕ್ಕೋತಾ ಇದ್ದೀನಿ. ಬೇಕಂದರೆ ಇದರಲ್ಲಿ ನೀವು ಆರೆಂಜಲ್ಲಿ ಬರೋ ಸ್ವೀಟ್ ಕಮ್ಮಿ ಆಗುತ್ತೆ ಅಂದರೆ ನೀವು ನಾರ್ಮಲಾಗಿ ಶುಗರ್ನ ಕೂಡ ಸೇರಿಸ್ಕೋಬೋದು. ಸೊ ನಾನು ಇಲ್ಲಿ ಶುಗರ್ನ ಸೇರಿಸಿಲ್ಲ. ಸೊ ಆರೆಂಜಲ್ಲಿ ಸ್ವೀಟ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ನಾವು ಇದಕ್ಕೆ ಹನಿನ ಸೇರಿಸ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಹನಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸ್ಪೂನು ಏನಾರು ತೊಗೊಂಡು ತಿರುಗಿಸ್ತಾ ಬಂದರೆ ನಮಗೆ ಜ್ಯೂಸ್ ಎಲ್ಲ ಕೆಳಗಡೆ ಹೋಗುತ್ತೆ. ಇಲ್ಲ ಬರೀ ಆರೆಂಜನ್ನ ಹಾಗೆ ಹಿಂಡ್ಬಿಟ್ಟು ತೊಗೋಬೋದು, ಫ್ರೆಶ್ ಆಗಿ ಜ್ಯೂಸ್ ಬರುತ್ತಲ್ವ ಆ ಥರ. ಸೊ ಹಾಗೆ ತೆಗೆದ್ರೆ ನಮ್ಗೆ ಅಷ್ಟು ಜ್ಯೂಸ್ ಸಿಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಜ್ಯೂಸ್ ಎಲ್ಲ ನೀಟಾಗಿ ಬರುತ್ತೆ. ಈಗ ಇಷ್ಟು ಮಿಕ್ಕಿದೆ ನೋಡಿ, ಇದನ್ನೆಲ್ಲ ತೆಗೆದಿದ್ದೀನಿ, ಇಷ್ಟು ಜ್ಯೂಸ್ ಆಗಿದೆ. ಈಗ ನಾನು ನೆನೆಸಿಟ್ಟಿರೋಂತಹ ಶೀಟ್ಸನ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಒಂದು 5 ನಿಮಿಷಕ್ಕೇ ಈ ರೀತಿ ನೆಂದೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ನಮಗೆ ಕರೆಕ್ಟ್ ಆಗುತ್ತೆ. ನಮಗೆ ಬಾಡಿಯಲ್ಲಿ ಹೀಟ್ ಕಂಟೆಂಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಈ ಶೀಟ್ಸು. ಸೊ ಬಾಡಿಯಲ್ಲಿ ಬಿಸಿಲಿಗೆ, ಸಮ್ಮರ್ಗೆ ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ಕೂಲನ್ನು ಮಾಡುತ್ತೆ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ಯಾವುದೇ ನೀರಲ್ಲಾಗಲಿ ಇದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಬಾಡಿ ಹೀಟನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಇದನ್ನು ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು
ಹನಿ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ಳಿ. ಅದು ನೀರಲ್ಲಿ ಜ್ಯೂಸಲ್ಲಿ ನೆಂದಾಗ ಅದು ಅದು ನಮಗೆ ಏನಂದರೆ ಒಳ್ಳೆಯ ಫ್ಲೇವರ್ ಬಿಡುತ್ತೆ, ಹಾಗೆ ಒಳ್ಳೇದು ಕೂಡ ಹೌದು. ಹಾಗೆ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಜ್ಯೂಸ್ ಮಾಡೋ ರೆಸಿಪಿ ಹೇಗಿದೆ ಅಂತ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.